ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೆ ಪ್ರೀತಿಯ ವಂದನೆಗಳು. ದೇವರ ವಾಕ್ಯದ ಸಂದೇಶಕ್ಕಾಗಿ ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗವು ಅದು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಿಮಗೆ ಗೊತ್ತದೆ. We know that in all things God works for the good of those who have Him, who have been called according to His purpose. ಈ ವಾಕ್ಯದ ಪ್ರಾಮುಖ್ಯ ಸಂದೇಶವೇನೆಂದರೆ, ದೇವರು ತನ್ನನ್ನು ಪ್ರೀತಿಸುವವರ ಜೀವನದಲ್ಲಿ ಸಂಭವಿಸುವಂಥ ಪ್ರತಿಯೊಂದು ವಿಷಯವನ್ನು ಅಂತಿಮವಾಗಿ ಒಳ್ಳೆಯದಕ್ಕಾಗಿ ರೂಪಿಸುವ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿದ್ದಾನೆ. ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಅಂದರೆ ಬದುಕಿನ ಸುಖ ದುಃಖ, ಜಯ ಪರಾಜಯ, ನೋವು ನಲಿವು ಎಲ್ಲವನ್ನೂ ಕೂಡ ಒಳಗೊಂಡಿರುತ್ತದೆ. ದೇವರು ನಮ್ಮ ಜೀವನದಲ್ಲಿ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. ಜೀವನದಲ್ಲಿ ಸಂಭವಿಸುವಂಥ ಪ್ರತಿಯೊಂದು ಘಟನೆಯಲ್ಲಿಯೂ ಅದು ನೋವಿರಲಿ ನಲಿವಿರಲಿ, ಆದಾಯವಿರಲಿ ನಷ್ಟವಿರಲಿ, ಏರುಪೇರುಗಳಲ್ಲಿ ಅಂತಿಮವಾಗಿ ದೇವರು ನಮ್ಮ ಒಳಿತನ್ನು ಬಯಸುತ್ತಾನೆ. ಈ ವಾಕ್ಯದ ಸಂದೇಶ ನಮಗೆ ಒಂದಿಷ್ಟು ಸಾಂತ್ವನವನ್ನು, ಧೈರ್ಯವನ್ನು ನೀಡುತ್ತದೆ. ಒಳ್ಳೆಯದು, ಗುಡ್ ಥಿಂಗ್ಸ್ ಅಂದರೆ ಏನು? ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರಬೇಕೆಂದು ಬಯಸುತ್ತೇವೆ, ಆದರೆ ಪೌಲನ ಉದ್ದೇಶ ಅದಲ್ಲ. ಒಳ್ಳೆಯದು ಅಂದರೆ ಮೂಲ ಭಾಷೆಯಲ್ಲಿ ಅಗಥೋನ್ ಅಂದರೆ ಕ್ರಿಸ್ತನ ರೂಪಕ್ಕೆ ಹೊಂದಿಕೊಳ್ಳುವ ಪರಿವರ್ತನೆಯಾಗಿದೆ. ನಾವು ನೋಡಲಾಗದ ಸ್ಥಳಗಳಲ್ಲಿಯೂ ದೇವರು ನಮಗಾಗಿ ಕಾರ್ಯ ಮಾಡುತ್ತಾನೆ. ಕೆಟ್ಟದ್ದು ಎಂಬ ಕತ್ತಲೆಗಳು ನಮ್ಮನ್ನು ಆವರಿಸಿದರು, ದೇವರು ಬೆಳಕು ನಮಗೆ ಪ್ರಕಾಶವನ್ನು ತರಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾ ಸಮುದ್ರನೂ ದಯಾಮಯನೂ ಆಗಿರುವಂಥ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು. ಸ್ವಾಮಿ, ನಿನ್ನ ವಾಕ್ಯದಲ್ಲಿ ನಾವು ಧ್ಯಾನಿಸಿದಂತೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ. ನಮ್ಮ ಜೀವನದಲ್ಲಿ ಬರುವಂತೆ ನೋವಾಗಲಿ ನಲಿವಾಗಲಿ, ಕಷ್ಟವಾಗಲಿ, ಕಣ್ಣೀರಾಗಲಿ, ದುಃಖ ಎಲ್ಲ ಸಂದರ್ಭವೂ ಕೂಡ ದೇವರೇ, ಅವುಗಳಿಂದ ನಾವು ಒಳ್ಳೆಯ ಪಾಠವನ್ನು ಕಲಿಯಲು ಸಹಾಯ ಮಾಡು. ನೋವು ನಿರಾಶೆಗಳಲ್ಲಿಯೂ ದೇವರು ನಮ್ಮ ಜೊತೆಗಿದ್ದಾನೆ, ದೇವರು ನಮ್ಮನ್ನು ನಡೆಸುತ್ತಾನೆ, ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬಂಥ ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ನಮ್ಮನ್ನು ಮುನ್ನಡೆಸು ದೇವರೇ. ನಮ್ಮ ಆತ್ಮವನ್ನು ನಿನಗೆ ಸಮರ್ಪಿಸುತ್ತೇವೆ. ಇದರಿಂದ ಎಲ್ಲ ನಮ್ಮ ಜವಾಬ್ದಾರಿಗಳಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಕುಟುಂಬ ಜೀವನದಲ್ಲಿ, ನಮ್ಮ ಉದ್ಯೋಗದ ಬದುಕಿನಲ್ಲಿ ನಿನ್ನನ್ನು ಆತುಕೊಂಡು ಬದುಕುವಂತೆ ಸಹಾಯ ಮಾಡು. ಈ ದಾರಿಯಲ್ಲಿ ದೇವರೇ, ನಮ್ಮನ್ನೇ ನಿನಗೆ ಸಮರ್ಪಿಸುತ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಸಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಆಮೇನ್.